ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಸೋಮವಾರದ ದಿನ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಒಂದು ಧೂಮ್ ಧಡಕ ಆಗ್ತಕ್ಕಂಥ ಒಂದು ನ್ಯೂಸ್ಗಳು ಇದ್ದಾವೆ. ಸೊ ಯಾವ್ಯಾವ ನ್ಯೂಸ್ಗಳು ಅಂತ ಹೇಳ್ಬಿಟ್ಟು ಒಂದೊಂದಾಗೆ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡೋಣ ಮಾರ್ಕೆಟಲ್ಲಿ ಸೋಮವಾರದ ದಿನ ಯಾವ ಥರ ದೀಪಾವಳಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಫ್ಟಿನ ನೋಡೋದಾದರೆ 25,709 ಇವಾಗ ಕ್ಲೋಸಿಂಗನ್ನು ಕೊಟ್ಟಿದೆ. 124 ಪಾಯಿಂಟ್ಸು ಅಪ್ಪಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಆ್ಯಕ್ಚುಲಿ ಈಕ್ವಿಟಿ ಮಾರ್ಕೆಟು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಏನಕ್ಕಪ್ಪ ನಾನು ಹೇಳಿದೆ ಸೋಮವಾರ ದಿನ ನೋಡೋಣ ಏನು ಮಾರ್ಕೆಟಲ್ಲಿ ಧಮಾಕ ಆಗುತ್ತಾ ಅಥವಾ ಧಮಾಕೊಳ್ಳುತ್ತಾ, ಬುಲ್ಸ್ ಬರ್ತಾರಾ, ಬಿಯರ್ಸ್ ಬರ್ತಾರಾ, ಏನಿರ್ಬೋದು ನ್ಯೂಸ್ಗಳು. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಬೇಸಿಕಲಿ ICICI ಬ್ಯಾಂಕು, ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ICICI ಬ್ಯಾಂಕ್ Q2 ನೆಟ್ ಪ್ರಾಫಿಟ್ 5% ಇಯರ್ ಆನ್ ಇಯರ್ ಟು 12,359. ಸೊ ಆಲ್ಮೋಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬೀಟ್ ಎಸ್ಟಿಮೇಟ್ಸ್. ಸೊ ಇವ್ರು ಏನು ಅಂದಾಜು ಮಾಡಿದ್ರಲ್ಲ ICICI ಬ್ಯಾಂಕ್ನ ಒಂದು ರಿಸಲ್ಟ್ಸು, ಏನು ಅಂದಾಜನ್ನ ಮಾಡಿದ್ರು, ಸೊ ಅದನ್ನ ಬೀಟ್ ಮಾಡಿದೆ, ಅದ್ರಿಗಿನ ಜಾಸ್ತಿ ಚೆನ್ನಾಗಿ ಬಂದಿದೆ ಅಂತ. ಯಾಕೆ ನಾನು ICICI ಬ್ಯಾಂಕನ್ನ ಹೇಳ್ತಿದ್ದೀನಿ, ತದನಂತರ ಇವಾಗ HDFC ಬ್ಯಾಂಕನ್ನು ಕೂಡ ಅದೇ ಸೇಮ್ ಡಿಟೋ. ಏನವರು ಎಸ್ಟಿಮೇಷನ್ ಅನ್ನು ಮಾಡಿದ್ರು, ಏನು ಅಂದಾಜು ಇಷ್ಟು ಬರಬೇಕು ಅಂತ ಅನ್ಕೊಂಡಿದ್ರು, ಬಟ್ ಅದ್ರಿಗಿನಾನು ಜಾಸ್ತಿ ಬಂದಿದೆ. ಯಾಕಪ್ಪ ನಾನು HDFC ಮತ್ತು ICICI ಬ್ಯಾಂಕನ್ನು ಮಾತ್ರ ಹೇಳಿದೆ, ಬೇರೆದೆಲ್ಲನೂ ಹೇಳ್ಬೋದಿತ್ತಲ್ಲ, ಯಾಕೆ? ಸೊ ಇಲ್ಲಿ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ. ಸೊ ಇಲ್ಲಿ ಕಂಪನಿ ನೇಮ್ ಅಂತ ಕಾಣ್ತಿದ್ಯಾ? ಐ ಹೋಪ್ ಎಲ್ಲರೂ ವಿಸಿಬಲ್ ಇದೆ ಅನ್ಕೋತೀನಿ. HDFC ಬ್ಯಾಂಕ್, ICICI ಬ್ಯಾಂಕ್, ಹಾಗೇನೆ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ಇವು ಮೂರುಗಳು ಏನಿದೆಯಲ್ಲ 12%, 8%, 8.18. ಸೊ ಇದು ನಿಫ್ಟಿ 50 ಮೇಲೆ ಕೊಡ್ತಕ್ಕಂಥ ವೆಯ್ಟೇಜ್. ನಿಫ್ಟಿ 50ಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ವೆಯ್ಟೇಜು ಅಂದರೆ HDFC 100% ಅನ್ನ ವೆಯ್ಟೇಜ್ ಕೊಡುತ್ತೆ, ಹಾಗೆಯೇ ICICI ಬ್ಯಾಂಕು 8%, ರಿಲಯನ್ಸು 8%. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ HDFCನೂ ಕೂಡ ಚೆನ್ನಾಗಿ ಬಂದಿದೆ, ICICI ಬ್ಯಾಂಕ್ ಕೂಡ ಚೆನ್ನಾಗಿ ಬಂದಿದೆ. ಈಗ ಉಳಿದಿರೋದು ಯಾವ್ದಪ್ಪ? ರಿಲಯನ್ಸ್ ಇಂದ ಏನಾಗಿದೆ? ಸೊ ರಿಲಯನ್ಸ್ ಅನ್ನು ಕೂಡ ಒಂದು ನೋಡ್ಬಿಡೋಣ. ಸೊ ನೋಡ್ಬೋದು ಇಲ್ಲಿ ರಿಲಯನ್ಸ್ Q2 ಫಿನಾನ್ಷಿಯಲ್ ಇಯರ್ 26 ರಿಸಲ್ಟ್ಸ್ ಬೆಟರ್ ದ್ಯಾನ್ ಎಸ್ಟಿಮೇಟ್ಸ್. ಸೊ ಇದು ಕೂಡ ಸೇಮ್ ಎಸ್ಟಿಮೇಟ್ ಏನು ಮಾಡಿದ್ರು ಅದ್ರಿಗಿನೇ ಜಾಸ್ತಿ ಬಂದಿದೆ. ಸೊ ನಮ್ಗೆ ಇಲ್ಲಿ ಒಂದು ಕನ್ಕ್ಲೂಷನ್ ಬರುತ್ತೆ, ಒಂದು ಹೋಪ್ ಸಿಗುತ್ತೆ, ಮಾರ್ಕೆಟ್ ಬುಲ್ ಸೈಡು ಅಂದರೆ ಪಾಸಿಟಿವ್ ಸೈಡು ಹೋಗಬಹುದು ಅಂತಕ್ಕಂಥ ಒಂದು ಇಂಡಿಕೇಶನ್ ನಮ್ಗೆ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ಈ ಥರ ಅನಿಸ್ತದೆ, ನಿಮಗೆ ಬೇರೆ ಥರನೇ ಅನಿಸ್ಬೋದು. ಇಲ್ಲ ಹೋಗಲ್ಲ ಕಡ್ರಿ, ಇದಿಷ್ಟೇ ಮೂರೇ ಇದಾಗುತ್ತೇನ್ರಿ, ಬೇರೆದನ್ನು ಇದಾಗ್ಬೋದು. ಖಂಡಿತವಾಗ್ಲೂ ಬೇರೆದು ಫ್ಯಾಕ್ಟರ್ಗಳು ಆಗ್ತವೆ. ಸೊ ಅಂದರೆ ಬೇರೆ ಫ್ಯಾಕ್ಟರ್ಗಳನ್ನು ಕೂಡ ಮಾರ್ಕೆಟ್ ಮೇಲೆ ಪರಿಣಾಮವನ್ನು ಬೀರ್ತವೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ 10 ಶೇರ್ ಇದೆ ಅಂತ ಅನ್ಕೊಳ್ಳೋಣ, ನಿಮ್ಮ ಹತ್ರ 1,000 ಕೋಟಿ ಶೇರ್ ಇದೆ ಅಂತ ಅನ್ಕೊಳ್ಳೋಣ. 10 ಶೇರನ್ನು ನಾನೇನು ಮಾಡ್ತೀನಿ, ಸೆಲ್ ಮಾಡಿಬಿಡ್ತೀನಿ. ಏನಾದರೂ ಎಫೆಕ್ಟ್ ಆಗುತ್ತಾ ಮಾರ್ಕೆಟ್ ಮೇಲೆ? ಖಂಡಿತವಾಗ್ಲೂ ಏನು ಎಫೆಕ್ಟ್ ಆಗಲ್ಲ. ಅದೇ ನಿಮ್ಮ ಹತ್ರ ಇರ್ತಕ್ಕಂಥ ಶೇರ್ಗಳು, ಕೋಟಿಗಟ್ಟಲೆ ಶೇರ್ ಇದೆ ನಿಮ್ಮ ಹತ್ರ, ನೀವು ಸೆಲ್ ಮಾಡ್ತೀರಾ ಅದನ್ನ, ಅವಾಗ ಮಾರ್ಕೆಟಲ್ಲಿ ಒಂದು ಇಂಪ್ಯಾಕ್ಟ್ ಬರುತ್ತೆ. ಅಂದರೆ ಯಾರ ಹತ್ರ ಜಾಸ್ತಿ ಶೇರ್ ಇರುತ್ತೋ, ಯಾರ ಹತ್ರ ಜಾಸ್ತಿ ಕ್ವಾಂಟಿಟಿ ಅಷ್ಟು ಶೇರ್ಗಳಿರ್ತಾವೋ, ಸೊ ಅದರಿಂದ ಮಾರ್ಕೆಟಲ್ಲಿ ಮೊಮೆಂಟಮ್ ಆಗತ್ತೆ. ಐ ಹೋಪ್ ಗೆಟಿಂಗ್ ದ ಪಾಯಿಂಟ್ ಅಂತ ಅನ್ಕೋತೀನಿ. ಅಂದರೆ ಅಲ್ಟಿಮೇಟ್ ಆಗಿ ಇಟ್ಸ್ ಡಿಪೆಂಡ್ಸ್, ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಕ್ವಾರ್ಟರ್ ನಂಬರ್ಸನ್ನು ಓದೋದನ್ನ ಕಲ್ಕೊಳ್ಳಿ. ಏನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋದ ತಕ್ಷಣನೇ ನಿಮಗೆ ಎಲ್ಲದನ್ನೂ ಕೂಡ ಸಿಗುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸು ಆ್ಯಕ್ಚುಲಿ ಲಂಡನ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ ನೋಡ್ಬೋದು ನೀವು 2% ಅಪ್ಪಲ್ಲಿ ಆಲ್ರೆಡಿ ನಡೀತಾ ಇದೆ. ಸೊ ಇದೆಲ್ಲ ನಮಗೆ ಏನಪ್ಪ ಇಂಡಿಕೇಶನ್ ಕೊಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ADR ಸ್ಟಾಕ್ಸ್. ADR ಅಂದರೆ ಏನಪ್ಪ? ಅಮೇರಿಕನ್ ಡೆಪಾಸಿಟರಿ ರಿಸಿಪ್ಟ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಅಮೇರಿಕಾ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಸ್ಟಾಕ್ಸ್ ಅವು. ಅಂದರೆ ನಮ್ಮ ಇಂಡಿಯನ್ ಸ್ಟಾಕ್ಗಳು ಅಮೇರಿಕಾದಲ್ಲಿ ಲಿಸ್ಟ್ ಆಗಿರ್ತವೆ. ಸೊ ಅವನು ADR ಅಂತ ಕರೀತಾರೆ. ಸೊ ಅದೇ ಥರ ಇದು GDR ಎಲ್ಲಿ ಲಂಡನ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥದ್ದು. ಸೊ 65 USD ಇದರಲ್ಲಿ ನಡೀತಾ ಇದೆ, 2% ಅಪ್ಪಲ್ಲಿ ನಡೀತಾ ಇದೆ, ವಿಚ್ ಈಸ್ ಗುಡ್ ಆ್ಯಕ್ಚುಲಿ. ನೋಡೋಣ ಸೋಮವಾರ ದಿನ, ನಾಳೆ ದಿನ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡೋಣ. ಮೈನ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಅದೇ ವೇಟೇಜ್ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೋಸ್ಕರನೇ ನಾನು ಇದನ್ನ ಹೇಳ್ತಿರೋದು. ಸೊ ಇನ್ನೊಂದು ನ್ಯೂಸು, ಡೋ ಜಾನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ವಿಚ್ ಇಸ್ ಇಂಡೆಕ್ಸ್. ಯಾವ್ದಿರೋದು? ಅಮೇರಿಕನ್ ಮಾರ್ಕೆಟ್ನ ಒಂದು ಇಂಡೆಕ್ಸು. 46,190 ಇವಾಗ ಓಡ್ತಾ ಇದೆ. ಸೊ 238 ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಸೊ ಏನಪ್ಪ ಇದು ಆಕ್ಚುಲಿ ಏನಪ್ಪ ನ್ಯೂಸು ಅಂತ ಹೇಳಿದ್ರೆ,
ಟ್ರಂಪ್ ಏನ್ ಮಾಡ್ತಿದ್ದಾರೆ, ಒಂದ್ಸಲ ಹೇಳಿದ್ದನ್ನ ಮತ್ತೊಂದ್ಸಲ ಕೇಳಲ್ಲ, ಒಂದ್ಸಲ ಹೇಳಿದ್ದನ್ನ ನಾನು ಹಂಗೆ ಹೇಳಿದ್ನಾ ಅಥವಾ ಅದನ್ನ ಯೂಟರ್ನ್ ತಗೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಈಗಲೂ ಕೂಡ ಸೇಮ್ ಟ್ರಂಪ್ ಸೇಸ್ 100% ಟ್ಯಾರಿಫ್ ಆನ್ ಚೈನಾ ಅನ್ಸಸ್ಟೈನಬಲ್ ಅಂಡ್ ಹಿ ಸ್ಟಿಲ್ ಪ್ಲಾನ್ ಟು ಮೀಟ್ ಕ್ಸಿ. ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಚೈನಾದ ಒಂದು ಪ್ರೆಸಿಡೆಂಟ್ ನಾನು ಮೀಟ್ ಆಗಲ್ಲ ಅಂತ ಹೇಳಿದ್ರು, ಬಟ್ ಇವಾಗ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಮೀಟ್ ಆಗ್ತೀನಿ ಅಂತಕ್ಕಂಥ ಒಂದು ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ. ಹಾಗೇನೆ 100% ಏನು ಚೈನಾ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಅಂದಿದ್ರಲ್ಲ, ಸೊ ಅದನ್ನು ಕೂಡ ಅಷ್ಟೇ ಇವಾಗ ಹಾಕಲ್ಲ ಅಂತಕ್ಕಂಥ ಒಂದು ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನೇ ಆಗ್ಲಿ ಟ್ರಂಪ್ ಹೆಂಗೆ ಇದು ಮಾಡ್ತಾರೆ, ಯಾವ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನ ಯೂಟರ್ನ್ ತಗೋಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದ್ದು ಮತ್ತೊಂದು ಕ್ಷಣದಲ್ಲಿ ನಾನು ಹಂಗೆ ಹೇಳಿದ್ನಾ, ಇಲ್ಲ ನಾವು ಈ ತರ ಹೇಳೇ ಇಲ್ಲ. ಸೊ ಈ ತರ ಹೇಳ್ತಕ್ಕಂಥ ಮಾತುಗಳನ್ನ ತುಂಬಾನೇ ಇದು ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಆಲ್ಮೋಸ್ಟ್ ಇವಾಗ ಯೂಟರ್ನ್ ತಗೊಂಡ್ರ, ಚೈನಾ ಮೇಲೆ 100% ಟ್ಯಾಕ್ಸ್ ಹಾಕ್ತೀನಿ ಅಂತಂದ್ರು, ಇದು ಒಂಥರ ಟ್ರೇಡ್ ವಾರ್ ನಡೀತಾ ಇದೆ, ಸಸ್ಟೈನಬಲ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಆ ಕಾರಣವಾಗಿ ಮತ್ತೆ ಡೋ ಜೋನ್ಸ್ ಏನಾಯ್ತು, 238 ಪಾಯಿಂಟ್ಸ್ ಅಪ್ಪಲ್ಲಿ ಹೋಯ್ತು ಇವಾಗ. ಸೊ ಸೇಮ್ ಇದೇ ನಡೀತಾ ಇದೆ ಸುಮಾರು ದಿನದಿಂದ. ಸೊ ಏನಾಗುತ್ತಪ್ಪ, ಅನ್ಸ್ಟೇಬಲ್ ಆದಾಗ, ಯಾವಾಗ ಈಕ್ವಿಟಿ ಮಾರ್ಕೆಟ್ ಅನ್ಸ್ಟೇಬಲ್ ಆದಾಗ ಏನ್ ಮಾಡ್ತಾರೆ ಜನ, ದುಡ್ಡಿರ್ತಕ್ಕಂಥವ್ರು ಗೋಲ್ಡ್ ಮಾರ್ಕೆಟ್ ಅಲ್ಲಿ ಹೋಗ್ತಾರೆ, ಅಥವಾ ಸಿಲ್ವರ್ಗೆ ಹೋಗ್ತಾರೆ, ಅಥವಾ ಅಲ್ಟಿಮೇಟ್ ಆಗಿ ಬಿಟ್ ಕಾಯಿನ್ಗೆ ಹೋಗ್ತಾರೆ. ಸೊ ಒಂದ್ಸಲ ನೋಡ್ಬಿಡೋಣ ಬಿಟ್ಕಾಯಿನ್ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಬಿಟ್ಕಾಯಿನ್ ಸಮ್ವೇರ್ ಅರೌಂಡ್ ನೋಡಿ ಎಲ್ಲೋ ಹೋಗ್ಬಿಟ್ಟಿದೆ. ಸೊ ಈ ತರ ಅಂದ್ರೆ ಏನು ನಾವು ಮೈನ್ ಆಗಿ ಫೋಕಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಎಲ್ಲ ಇರ್ತಕ್ಕಂಥ ನ್ಯೂಸ್ಗಳೆಲ್ಲ ಪಾಸಿಟಿವ್ ನ್ಯೂಸ್ಗಳೇ. ಸೊ ಗ್ಲೋಬಲ್ ನ್ಯೂಸ್ ಕೂಡ ಪಾಸಿಟಿವ್ ಆಗಿದೆ. ಆಲ್ಮೋಸ್ಟ್ ಟ್ರಂಪ್ ಏನು ಹೇಳ್ತಾರೋ ಅದನ್ನ ಏನು ಯೂಟರ್ನ್ ತಗೊಂಡ್ಬಿಡ್ತಾರೆ, ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಸೊ ನಮ್ಗೇನು ವೆಯ್ಟೇಜ್ ಇದೆ ಇಲ್ಲಿ ನಿಫ್ಟಿ 50 ಇಂಡೆಕ್ಸ್ ಮೇಲೆ ಕೊಡ್ತಕ್ಕಂಥ ಏನು ವೆಯ್ಟೇಜ್ ಇದೆ, HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಹಾಗೆಯೇ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಒಳ್ಳೆ ಚೆನ್ನಾಗಿ ರಿಸಲ್ಟ್ಸ್ ಅನ್ನ ಕೊಟ್ಟಿದೆ. ಅದು ಕೂಡ ರಿಸಲ್ಟ್ಸ್ ಏನು ಎಸ್ಟಿಮೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಇದನ್ನ ಕೊಟ್ಟಿದೆ. ಸೊ ಆ ಕಾರಣವಾಗಿ ನೋಡಿದ್ರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ, ಒಂದು ಹೋಪ್ ಇದೆ. ಸೊ ನೋಡೋಣ ಮಂಡೇ ದಿನ ಏನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಕಾದ್ ನೋಡೋಣ. ಐ ಹೋಪ್ ಗೈಸ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಹಾಗೆ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು.